ನಮಸ್ಕಾರ. ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆಸ್ಪತ್ರೆ ರಹಿತ ಜೀವನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಹೆಸರೇ ಸೂಚಿಸೋ ಪ್ರಕಾರ ಆಸ್ಪತ್ರೆ ರಹಿತ ಜೀವನ, ಆಸ್ಪತ್ರೆಯಿಂದ ದೂರ ಉಳಿದು ನಮ್ಮ ಒಂದು ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬಹುದು. ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಸಾಕಷ್ಟು ಜನ ಒಂದು ಅನಾರೋಗ್ಯಕ್ಕೆ ಒಳಗಾಗ್ತಿದ್ದಾರೆ. ಪ್ರತಿಯೊಂದು ರಸ್ತೆಯಲ್ಲೂ 2-3 ಆಸ್ಪತ್ರೆಗಳಿದೆ. ಯಾವ ಕಾರಣಕ್ಕೆ? ನಮ್ಮ ಒಂದು ತಪ್ಪಿನಿಂದಾಗಿ. ಯಾವ ಒಂದು ತಪ್ಪನ್ನ ಮಾಡ್ತಾ ಇದ್ದೀವಿ? ನಮ್ಮ ಒಂದು ಆರೋಗ್ಯವನ್ನ ಸರಿಯಾಗಿ ಕಾಪಾಡ್ಕೊಳ್ದೇ ಇರೋದೇ ನಮ್ಮ ಒಂದು ತಪ್ಪು ಅಂತಲೇ ಹೇಳ್ಬೋದು. ಅದೇ ಎಷ್ಟೋ ಜನಕ್ಕೆ ಈ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಆಸ್ಪತ್ರೆಯಿಂದ ದೂರ ಉಳಿಬೋದಾ? ನಮ್ಮ ಒಂದು ಆರೋಗ್ಯವನ್ನ ನಾವೇ ಕಾಪಾಡ್ಕೊಳ್ಬೋದಾ? ಅದು ಹೇಗೆ? ಎಷ್ಟೋ ಜನಕ್ಕೆ ಆಯುರ್ವೇದ ಬಗ್ಗೆ ಸಾಕಷ್ಟು ಹಿನ್ನೆಲೆ ಗೊತ್ತಿರೋದಿಲ್ಲ. ಆಯುರ್ವೇದದಿಂದ ನಮ್ಗೆ ಬರ್ತಕ್ಕಂಥ ನಾನಾ ರೀತಿಯ ಒಂದು ಅನಾರೋಗ್ಯದ ಸಮಸ್ಯೆನ ಹೇಗೆ ದೂರ ಮಾಡ್ಕೊಳ್ಬಹುದು? ನಮ್ಮ ಒಂದು ಆಯುರ್ವೇದ ನಮ್ಗೆ ಎಷ್ಟು ಇಂಪಾರ್ಟೆಂಟ್, ಇದರ ಬೆನಿಫಿಟ್ಸ್ ಏನು, ಎಲ್ಲದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಅಥರ್ವ ಆಯುರ್ಧಾಮದ ಸಂಸ್ಥಾಪಕರಾದಂತಹ ಮಲ್ಲಿಕಾರ್ಜುನ್ ಕಂಬಳ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವಾಗ ಮತ್ತೊಂದು ವಿಶೇಷವಾದ ಒಂದು ವಿಷಯ ಅಂದ್ರೆ ದಂತಾರೋಗ್ಯ ಹೊಸ ದಿಸೆಯತ್ತ. ಏನಪ್ಪಾ ಇದು ಹೀಗಂದ್ರೆ ಅಲ್ವಾ? ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆ ಕಾಡುತ್ತೆ. ಹಾಗಾದ್ರೆ ಬನ್ನಿ ನಾವು ಕೇಳೋಣ. ಯಾಕಂದ್ರೆ ಒಂದು ಮಾತನ್ನ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಹಲ್ಲಿದ್ರೇನೆ ಆ ಒಂದು ನಕ್ಕಾಗ ಮುಖ ಸುಂದರವಾಗಿ ಕಾಣುತ್ತೆ. ಅದೇ ಹಲ್ಲೇನಾದ್ರೂ ಒಸಡುಗಳೇನಾದ್ರೂ ಹುಳ್ಕಲಾದಾಗ, ಏನಾದ್ರು ಸಮಸ್ಯೆ ಆದಾಗ ಖಂಡಿತವಾಗ್ಲೂ ಮುಖದ ಲಕ್ಷಣ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ನಾವೆಲ್ಲ ಬಳಸ್ತಾ ಇರುವಂತ ಟೂತ್ ಪೇಸ್ಟ್ಗಳು ಎಷ್ಟು ಸೇಫ್ಟಿ ಇದೆ ಅಲ್ವಾ? ಖಂಡಿತವಾಗ್ಲೂ ಇದ್ರ ಬಗ್ಗೆ ಈಗ ಸಾಕಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಡಾಕ್ಟರ್, ಈಗ ದಂತಾರೋಗ್ಯ ಹೊಸ ದಿಸೆಯತ್ತ ಹಾಗಂದ್ರೆ ಏನು? ಈ ಹೊಸ ದಿಸೆ ಅಂತಂದ್ರೆ ಹೊಸ ದಿಕ್ಕಿನ ಕಡೆಗೆ ಅಂತ. ಸೊ ದಂತದ ಆರೋಗ್ಯ ಹೊಸ ದಿಕ್ಕಿನ ಕಡೆಗೆ. ಹೊಸ ದಿಕ್ಕು ಅಂತ ಯಾಕೆ ಈ ಶಬ್ದವನ್ನು ಬಳಸೋದು ಅಂತ ಹೇಳಿದ್ರೆ, ನಾವ್ ಇಲ್ಲಿವರೆಗೂ ಬಳಸಿರೋದು ಏನು ಅಂತ ಹೇಳಿದ್ರೆ, ನಮ್ ತಾತ ತಂದೆ ಎಲ್ಲ ಬಳಸ್ತಾ ಇದ್ದು ಪೌಡರ್ ಬಳಸ್ತಾ ಇದ್ರು ಅಂತ. ಹೌದಾ? ಇಜ್ಜಿಲ್ ಪೌಡರ್, ಇನ್ನೊಂದು ಪೌಡರ್ ಬಳಸ್ತಾ ಇದ್ರು. ಮತ್ತೆ ಇತ್ತೀಚೆಗೆ ಎಲ್ಲರೂ ಪೇಸ್ಟ್ ಬಳಸ್ತಾ ಇದ್ರು. ಸೊ ಈ ಎರಡರ ಹೊರತಾಗಿ ದಂತಾರೋಗ್ಯಕ್ಕೆ ನಿಜವಾದ ಒಂದು ಆಚಾರ್ಯರು, ಆಯುರ್ವೇದ ಆಚಾರ್ಯರು ಏನ್ ಕೊಟ್ಟಿದ್ದಾರೋ ಅದನ್ನ ನಾವು ಬಳಸೋದ್ರಿಂದ ಸಾಕಷ್ಟು ಬೆನಿಫಿಟ್ಗಳು, ಒಂದಲ್ಲ ಬರೀ ಹಲ್ಲಿಂದಲ್ಲ, ಬರೀ ಹಲ್ಲು ಮತ್ತು ಬಾಯಿದಲ್ಲ, ಸಾಕಷ್ಟು ಬೆನಿಫಿಟ್ಗಳು ಸಿಗ್ತದೆ. ಹಾಗಾಗಿ ದಂತಾರೋಗ್ಯ ಅಂತ ನಾವು ಪ್ರಾರಂಭ ಮಾಡಿದ್ರೆ ಇಡೀ ಸರ್ವ ಶರೀರದ ಆರೋಗ್ಯವನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುವಂತದ್ರಿಂದ ದಂತಾರೋಗ್ಯ ಒಂದು ಹೊಸ ದಿಕ್ಕಿನಡೆಗೆ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ಈ ಪ್ರೋಗ್ರಾಮ್ ಅನ್ನ ದಂತಾರೋಗ್ಯ ಹೊಸ ದಿಸೆಯತ್ತ ಅಂತ ಮಾಡಿದ್ದೇವೆ. ಖಂಡಿತವಾಗ್ಲೂ ಡಾಕ್ಟರ್, ಕೇಳಲಿಕ್ಕೆ ಒಂಥರ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಲ್ಲದೆ ಈಗ ನೀವು ತಿಳಿಸ್ತಾ ಇದ್ದೀರಾ ಆಯುರ್ವೇದದಲ್ಲಿ ಆಯುರ್ದಂತಮ್ ಅಂತ, ಇದು ಒಂದು ದ್ರವ ರೂಪದಲ್ಲಿ ಇರುತ್ತೆ ಅಂತ ತಿಳಿಸ್ತಿದ್ರೆ ಯಾಕೆ? ಹೌದು, ನೋಡಿ, ಆಯುರ್ದಂತಮ್ ಅಂತದೊಂದು ವಿಶಿಷ್ಟ ಆವಿಷ್ಕಾರ. ದ್ರವ ರೂಪದಲ್ಲೇ ಇರ್ತದೆ ಅದು. ದ್ರವ ರೂಪದಲ್ಲಿ ಆಯುರ್ದಂತಮ್ ಅನ್ನುವಂತಹ ಈ ಪ್ರಾಡಕ್ಟ್ ಏನಿಲ್ಲ, ಇದು ಪ್ರತಿಯೊಬ್ಬರ ಎಲ್ಲರೂ, ಎಲ್ಲಾ ರೀತಿಯ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಾದವ್ರಿಗೂ, ಹಲ್ಲಿಲ್ದವ್ರಿಗೂ ಕೂಡ ಅದು ಸಹಾಯಕ. ಯಾಕೆ ದ್ರವ ರೂಪದಲ್ಲಿ ಇದೆ ಅಂತ ಈಗ ನೀವು ಗಮನಿಸಿ ನೋಡಿ. ಹಿಂದಿನ ಕಾಲದಲ್ಲಿ ನಮ್ಮ ತಾತನಿಗೆ ಹಲ್ಲು ಉಜ್ತಾ ಇದ್ರೆ ಇದ್ದಿರು ಅಂತ ಹೇಳಿದೆ ನಾನೀಗ. ಮೊದಲು ಹೊಲಕ್ಕೆ ಹೋದಾಗ ನಮಗೂ ಒಂದು ಬೇವಿನ ಕಡ್ಡಿ ಮುರಿದು ಕೊಡ್ತಾ ಇದ್ರು, ನೆನಪಿರಬೇಕು ಬಹಳಷ್ಟು ಜನರಿಗೆ. ಅದನ್ನ ಕಚ್ಚಿಬಿಟ್ಟು ಉಜ್ತಾ ಇದ್ವಿ. ಸೊ ಇಲ್ಲಿ ಬೇವಿನ ಕಡ್ಡಿ ಒಂದು ಬ್ರಷ್ ತರ ಅಂತ ಅನ್ಕೊಳ್ಳೋದಾದ್ರೆ, ಆದ್ರೆ ಕಚ್ಚಿ ಉಜ್ಜಿರಿ ಅಂತ ಆಯುರ್ವೇದ ಆಚಾರ್ಯ ಹೇಳ್ತಾರೆ. ಒಂದು ಕಿರುಬೆರಳಿನಷ್ಟು ಗಾತ್ರದ ದಪ್ಪದ್ದು ಒಂದು 12 ಅಂಗುಲಿಯಷ್ಟು ತಗೊಂಡು, ಉದ್ದ ತಗೊಂಡು ಅದನ್ನ ಕಚ್ಚಬೇಕಂತೆ. 1 ಅಂಗುಲಿಯಷ್ಟು ಕಚ್ಚಬೇಕು. ಅಷ್ಟು ಕಚ್ಚಿದ ಮೇಲೆ ಒಂದು ರಸ ಬರ್ತದೆ ಅದರೊಳಗೆ. ಆ ರಸದಿಂದ ಹಲ್ಲನ್ನು ಉಜ್ಜಿ ಅಂತ ಹೇಳಿರೋದು ಆಚಾರ್ಯರು. ಇದರಿಂದ, ಕಡ್ಡಿಯಿಂದ ಅಂತಲ್ಲ, ಕಡ್ಡಿ ನಮಗೆ ಸಪೋರ್ಟ್ ಮಾಡ್ತದೆ. ಆ ಕಚ್ಚಿದ ಮೇಲೆ ರಸ ಬರ್ತದಲ್ಲ, ಈ ರಸದಿಂದ ಹಲ್ಲುಜ್ಜಿದ್ರೆ ಇದು ಸಂಪೂರ್ಣ ಬಾಯಿಯ ಆರೋಗ್ಯವನ್ನ ಕಾಪಾಡ್ತದೆ. ಈ ರಸವೇ ಯಾಕೆ ಅಂತ ಹೇಳಿದ್ರೆ, ಹಲ್ಲಿನ ಸಂದಿಗೆಲ್ಲ ಹೋಗಿ ಬರ್ತದೆ, ಯಾವ ಭಾಗನೂ ಬಿಡೋದಿಲ್ಲ. ಸೊ ಹಾಗಾಗಿ ಈಗ ನೀವು ಪೇಸ್ಟ್ ಹಾಕೊಂಡು ಉಜ್ಜಿದ್ರೆ ಅನ್ಕೊಳ್ಳಿ, ನೊರೆ ಬರ್ತದೆ. ಎಷ್ಟೋ ಜಾಗಕ್ಕೆ ನೊರೆ ಹೋಗಕ್ಕಾಗಲ್ಲ. ಪೌಡರ್ ಹಾಕಿದ್ವಿ ಅನ್ಕೊಳ್ಳಿ, ಸಾಕಷ್ಟು ಪೌಡರ್ಗಳಲ್ಲಿ ಅದು ತನ್ನ ಔಷಧಿ ಗುಣವನ್ನು ಬಿಡೋದಕ್ಕೆ ಸಾಕಷ್ಟು ಪ್ರೊಸೆಸ್ ನಡಿಬೇಕು. ಪೌಡರ್ ತಗೊಂಡು ಉಜ್ಜೋದ್ರಿಂದ ಔಷಧಿ ಗಿಡ ಹೊರ ಬರಲ್ಲ ಅದು ಔಷಧಿ. ಸೊ ಅದನ್ನ ಬೇಯಿಸೋದ್ರಿಂದ ಬರ್ತದೆ. ಹಾಗಾಗಿ ಅದನ್ನ ಪೌಡರ್ ಫಾರ್ಮ್ ಅಲ್ಲಿ ಇದ್ರೆ ಔಷಧಿ ವೇಸ್ಟ್ ಆಗ್ತದೆ ಅಷ್ಟೇ. ರಫ್ ಪೌಡರ್ ಇತ್ತು ಅಂದ್ರೆ ಖಾಲಿ ಇಜ್ಜಲನ್ನು ಉಜ್ಜಬಹುದು. ಔಷಧೀಯ ಗುಣ ಬರಬೇಕು ಅಂತ ಹೇಳಿದ್ರೆ ಅದು ದ್ರವ ರೂಪದಲ್ಲಿ ಇರೋದ್ರಿಂದ ಇದನ್ನ ದ್ರವ ರೂಪದಲ್ಲಿ ತಯಾರು ಮಾಡಲಾಗಿದೆ. ಅದ್ಭುತವಾಗಿ ಅದನ್ನ ತಪ್ತಪಿಂಡ ಸೊರಸ ಅಂತ ಒಂದು ಪ್ರೊಸೆಸ್ ಅದು. ಸೊ ಇಲ್ಲಿ ಬರ್ತಕ್ಕಂತಹ 8 ದ್ರವ್ಯಗಳಿದೆ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಕಲರ್ಸ್ ಇಲ್ಲ, ಫ್ಲೇವರ್ಸ್ ಇಲ್ಲ, ನೊರೇನೂ ಬರಲ್ಲ. ಆದ್ರೆ 10 ಹನಿಯನ್ನ ಬಾಯಲ್ಲಿ ಹಾಕೊಂಡ್ರೆ, ನೀವು ಮಗುಗೆ ಉಜ್ಜಿಸ್ಬೇಕು ಅಂತಲೂ ಇಲ್ಲ, 10 ಬಾಯಿ ಹಾಕೊಂಡ್ರೆ 30 ಸೆಕೆಂಡ್ ಒಳಗೆ ಹಲ್ಲಿನ ಸಂಧಿ ಎಲ್ಲ ಹೋಗಿ ಅದಕ್ಕೆ ಗ್ರಾಬ್ ಮಾಡ್ಕೊಂಡು ಹೊರತರ್ತದೆ. ಅದನ್ನ ನಮ್ಮ ಪೇಷಂಟ್ ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂದ್ರೆ, ಮಕ್ಕಳಿಗೆ ಏನಾರ ನಾವು ಪ್ರಾರಂಭ ಮಾಡಿದ್ರೆ ನನಗೆ ಪೇಸ್ಟ್ ಬೇಡ ಅದನ್ನೇ ಕೊಡು ಅಂತ ಮಕ್ಕಳು ಕೇಳ್ತಾರೆ. ಸೊ ಅಷ್ಟು ಅದು ಕೆಲಸವನ್ನು ಮಾಡ್ತದೆ. ನಾಲಿಗೆ ಕೋಟಿಂಗ್ ಇಂದ ಹಿಡಿದು ಎಲ್ಲದನ್ನು ಎಳೆದು ಹಾಕುವಂಥದ್ದು. ಸೊ ಇದು ದ್ರವ ರೂಪದಲ್ಲಿ ಮಾತ್ರ ಈ ನಮಗೆ ಫೆಸಿಲಿಟಿ ಸಿಗೋದಕ್ಕೆ ಸಾಧ್ಯ. ಇನ್ ಯಾವುದೇ ರೂಪದಲ್ಲೂ ನೀವು ಬಾಯಲ್ಲಿ ಹಾಕೊಂಡ ತಕ್ಷಣ 30 ಸೆಕೆಂಡ್ ಒಳಗೆ ಇಡೀ ಬಾಯಿ ಸ್ಪ್ರೆಡ್ ಆಗಿಬಿಟ್ಟು ಅದನ್ನ ಅಲ್ಲಿರುವಂಥ ವೇಸ್ಟ್ ಅನ್ನು ಹೊರ ತೆಗೆಯುವಂಥ ಗುಣ ಅದೊಂದಕ್ಕೆ ಇದೆ. ಹಾಗಾಗಿ ದ್ರವ ರೂಪದಲ್ಲಿರೋದೇ ಅದು ತುಂಬಾ ಸೂಕ್ತ. ಹಾಗಾಗಿ ಅದನ್ನ
ದ್ರವ ರೂಪದಲ್ಲಿ ಒಂದು 3 ವರ್ಷ ಅದ್ರ ಮೇಲೆ ರಿಸರ್ಚ್ ಮಾಡಿ ಪ್ರಿಸರ್ವೇಟಿವ್ ಕೂಡ ಇಲ್ದಂಗೆ ತಯಾರು ಮಾಡಿರೋದು ಆಯುರ್ದಂತಂ ದಂತದ್ರವ. ಓಕೆ. ಇದು ಜಗತ್ತಿನಲ್ಲೇ ಪ್ರಪ್ರಥಮವಾಗಿರ್ತಕ್ಕಂತಹ ದ್ರವ ರೂಪದ ದಂತಮಂಜನ. ದ್ರವ ರೂಪದಲ್ಲಿ ಇಲ್ಲ ಇಲ್ಲಿವರೆಗೂ. ಅದನ್ನ ಔಷಧಿ ಗುಣವಾಗಿ ಬಳಸಬಹುದು, ಆದ್ರೆ ನಿತ್ಯೋಪಯೋಗಕ್ಕೆ ದ್ರವ ರೂಪದಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಇದನ್ನ ಹೊಸ ದಿಸೆಯತ್ತ ಅಂತ ತಗೊಂಡ್ವಿ. ಆಯುರ್ದಂತಂ ಲಿಕ್ವಿಡ್ ಫಾರ್ಮ್ ಅಲ್ಲೂ ಹೇಳೋಕೆ ಇಷ್ಟಪಡ್ತೇನೆ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಮಾರುಕಟ್ಟೆಗೆ ಸಾಕಷ್ಟು ಹೊಸ ಹೊಸ ಟೂತ್ ಪೇಸ್ಟ್ಗಳು ಬರ್ತಾ ಇರುತ್ತೆ. ಆದ್ರೆ ನಾವು ಎಲ್ಲವನ್ನೂ ಟ್ರೈ ಮಾಡ್ತಾ ಇರ್ತೀವಿ, ಆದ್ರೆ ಯಾವ್ದ್ರಲ್ಲೂ ಕೂಡ ನಮ್ಮ ಒಂದು ದಂತ ಸುರಕ್ಷಿತವಾಗಿರುತ್ತೆ ಅನ್ನೋದಕ್ಕೆ ಏನಾದ್ರು ಉದಾಹರಣೆ ಇದೆಯಾ? ಖಂಡಿತ ಇಲ್ಲ. ಯಾರಾದ್ರೂ ಒಬ್ರು ಏನಾದ್ರೂ ಒಂದು ಹುಳುಕಲಿಂದ ಬಳಲ್ತಲೇ ಇರ್ತಾರೆ. ಆದ್ರೆ ಈ ಒಂದು ಆಯುರ್ವೇದದಲ್ಲಿ ಇವಾಗ ದಂತಾರೋಗ್ಯದ ಬಗ್ಗೆ ಏನ್ ಮಾತನಾಡ್ತಾ ಇದೀವಿ, ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾರೆ. ದ್ರವ ರೂಪದಲ್ಲಿರುವಂತ ಈ ಒಂದು ಪ್ರಾಡಕ್ಟ್ ತಮ್ಗೆ ಬೇಕಾದಲ್ಲಿ ಖಂಡಿತವಾಗ್ಲೂ ನಂಬರ್ ಅನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಆ ನಂಬರ್ಗೆ ಕರೆಯನ್ನ ಮಾಡಿ ನಿಮ್ಮ ಮನೆಗೆ ತರಿಸ್ಕೊಳ್ಬಹುದು. ಯಾಕಂದ್ರೆ ಮಕ್ಕಳು ಯೂಸ್ ಮಾಡ್ಬೋದು, ದೊಡ್ಡವರು ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನಂಬರ್ ಅನ್ನ ಬರ್ಕೊಳ್ಳಿ, ನಾನು ತಿಳಿಸ್ತಾ ಇದ್ದೀನಿ. 6363226505. ಮತ್ತೊಮ್ಮೆ ತಿಳಿಸ್ತೀನಿ, 6363226505. ಖಂಡಿತವಾಗ್ಲೂ ಈ ನಂಬರ್ಗೆ ಕರೆಯನ್ನ ಮಾಡಿ. ನಿಮ್ಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕಾದಲ್ಲಿ ನಿಮ್ಮ ಮನೆಯ ವಿಳಾಸಕ್ಕೆ ತರಿಸ್ಕೊಳ್ಬಹುದು. ಅಲ್ಲದೆ ಡಾಕ್ಟರ್, ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಆಯುರ್ವೇದ ಅಂತ ಬಂದಾಗ ದಂತಾರೋಗ್ಯಕ್ಕೆ ಎಷ್ಟು ಮಹತ್ವವನ್ನ ನೀಡಿದ್ದಾರೆ? ಹೌದು, ಇದು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ನಿಮ್ ಹಲ್ಲು ಸಿಹಿಯಿಂದ ಹುಳುಕಾಗುತ್ತೆ ಅಂತ ಎಲ್ರಿಗೂ ಗೊತ್ತು, ಹೌದಲ್ವಾ? ಸ್ವೀಟ್ ತಿಂದ್ರೆ ಒಂದನೇ ಪದ. ಎರಡನೇದು, ಸ್ವೀಟ್ ಇಂದ ಯಾವ್ದಾದ್ರು ಪಾತ್ರೆಯನ್ನು ಸ್ವಚ್ಛ ಮಾಡೋಕ್ಕಾಗ್ತದ? ನಾನು ಸಕ್ಕರೆ ಬೆಳೆಸಿ ಯಾವ್ದಾದ್ರು ಪಾತ್ರೆನ ಸ್ವಚ್ಛ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಎಲ್ಲಾ ಪೇಸ್ಟ್ಗಳಲ್ಲೂ ಸ್ವೀಟ್ ಅಂಶ ಇದೆ, ಸಿಹಿ ಅಂಶ ಇದೆ. ಸೊ ಆ ಸಿಹಿ ಅಂಶವನ್ನು ಹಾಕಿ ನಾನು ಹಲ್ಲು ಉಜ್ಜುತ್ತೀನಿ ಅಂತ ಹೇಳೋದು. ಸಿಹಿ ತಿಂದ್ರೆ ಹಲ್ಲು ಉಳುಕಾಗುತ್ತೆ, ಹಾಗಾದ್ರೆ ಪೇಸ್ಟ್ ಉಜ್ಜರೆ ಹಲ್ಲು ಉಳುಕಾಗಲ್ವಾ? ಸೊ ಈ ಕಾರಣದಿಂದನೇ ಎಷ್ಟೆಷ್ಟು ಪೇಸ್ಟ್ಗಳು ಇದ್ರೂ ಕೂಡ ಅಷ್ಟಷ್ಟು ದಂತದ ಅಂದ್ರೆ ಕ್ಲಿನಿಕ್ಗಳು, ಡೆಂಟಲ್ ಕ್ಲಿನಿಕ್ಗಳು ಹೆಚ್ಚಾಗ್ತಾ ಇದಾವೆ. ಅಂದ್ರೆ ಪೇಸ್ಟ್ ಎಲ್ಲೋ ಫೇಲ್ ಆಗ್ತದೆ ಅಂತ ಅರ್ಥ ತಾನೆ? ಹೌದಲ್ವಾ? ಸೊ ನಾನು ಪೇಸ್ಟ್ ನುಜ್ತೀನಿ, ಆದ್ರೂ ನನಗೆ ಹಲ್ಲಿನ ಸಮಸ್ಯೆ ಇದೆ ಅಂತಂದ್ರೆ ಸೊ ಸಮ್ವೇರ್ ವಿ ಆರ್ ಡೂಯಿಂಗ್ ಎ ಮಿಸ್ಟೇಕ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾವು ಇದನ್ನ ಈ ಆಯುರ್ವೇದದಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಕೇವಲ ಬಾಯಿ ಆರೋಗ್ಯ ಅಲ್ಲ, ಆಯುರ್ವೇದದಲ್ಲಿ ದಂತವನ್ನ ಸ್ವಚ್ಛ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ರಾತ್ರಿ ಇಡೀ ಶೇಖರಣೆ ಆಗಿರ್ತಕ್ಕಂಥ ಕ್ರಿಮಿ ಅಥವಾ ಕೀವು ಕೊಳೆ ಏನಾದ್ರು ಇದ್ರೆ ಅದು ಹೊರಗೆ ಬರೋದ್ರ ಜೊತೆಗೆ ನಮ್ಮ ಹಸಿವನ್ನು ಹೆಚ್ಚಿಸ್ಬೇಕು. ಇದು ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟು ಯಾವುದ್ರಲ್ಲೂ ಸಿಗೋದಿಲ್ಲ. ಯಾಕೆಂತ ಹೇಳಿದ್ರೆ, ಹಸುವನ್ನು ಹೆಚ್ಚಿಸಿದ್ರೆ ಮಾತ್ರ ಬಾಯಿ ಸ್ವಚ್ಛ ಮಾಡಿದ್ರ ಲಾಭ ಸಿಗ್ತದೆ. ಸೊ ಬಾಯಲ್ಲಿ ನಾವು ಬೋಧಕ ಕಫ ಅಂತ ಇರ್ತದೆ, ಟೇಸ್ಟ್ ಬಡ್ಸ್ ಅಂತ ಇರ್ತದೆ. ಇವುಗಳನ್ನ ನಾವು ದಂತ ದ್ರವವನ್ನು ಹಾಕಿ ವಾಶ್ ಮಾಡೋದ್ರಿಂದ ಸಬ್ಲಿಂಗ್ಯುವಲ್ ಅಬ್ಸರ್ಪ್ಷನ್ ಅಂತ ಇರ್ತದೆ. ಅಂದ್ರೆ ನಾಲಿಗೆ ಕೆಳಗಿರ್ತಕ್ಕಂಥ ಸೂಕ್ಷ್ಮ ರಂಧ್ರಗಳಿಂದ ಅಬ್ಸರ್ವ್ ಆಗುತ್ತೆ, ಮೆದುಳಿಗೆ ನೇರವಾಗಿ ಹೋಗುತ್ತೆ. ಅದು ಯಾವುದೇ ಲಿವರ್ ಅದೆಲ್ಲ ಕೇಳೋದಿಲ್ಲ. ಸೊ ಡೈರೆಕ್ಟ್ ನೋಡಿ, ಯಾವುದೇ ಎಮರ್ಜೆನ್ಸಿ ಕೇಸಲ್ಲಿ ನಾವು ಒಂದು ಮಾತ್ರೆ ನಾಲ್ಗೆ ಅಡಿಗೆ ಇಡ್ತೀವಿ, ಯಾಕಂದ್ರೆ ಎಮರ್ಜೆನ್ಸಿ ಅಬ್ಸರ್ವ್ ಆಗುತ್ತೆ ಅಂತ. ಈ ದಂತ ದ್ರವದಲ್ಲಿರ್ತಕ್ಕಂತಹ ದ್ರವ್ಯಗಳನ್ನ ಸ್ವಲ್ಪ ಅದನ್ನ ಗಾರ್ಗಲ್ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ ಅದು ಹಸಿವನ್ನು ಹೆಚ್ಚು ಮಾಡ್ತದೆ. ಇಮಿಡಿಯೇಟ್ ಆಗಿ. ಸೊ ಹಸಿವನ್ನು ಹೆಚ್ಚು ಮಾಡೋದು ಎಷ್ಟು ದೊಡ್ಡ ಕೆಲಸ ಅದು. ಜೀರ್ಣಕ್ರಿಯೆಗೆ ಸಹಕಾರಿ ಆಗ್ತದೆ. ಸೊ ಆಚಾರ್ಯರು ಬರೀತಾರೆ, ನಿಮ್ಮ ಹಲ್ಲು ಸ್ವಚ್ಛ ಮಾಡೋದ್ರ ಜೊತೆಗೆ ಹಸಿವು ಹೆಚ್ಚಾಗಬೇಕು ಮತ್ತೆ ಜೀರ್ಣಕ್ರಿಯೆ ಕೂಡ ವೃದ್ಧಿ ಆಗಬೇಕು. ಇದನ್ನ ನಾವು ಆ ದಂತ ದ್ರವದಲ್ಲಿ, ಆಯುರ್ದಂತಂ ಅನ್ನೋ ದಂತ ದ್ರವದಲ್ಲಿ ಬ್ಲೆಂಡ್ ಮಾಡಿದ್ದೀವಿ. ಹಾಗಾಗಿ ಇದು ವಿಶಿಷ್ಟವಾದ ಒಂದು ದ್ರವ್ಯ ಅಂತ ಹೇಳ್ಬೋದು. ಅದೇ ಡಾಕ್ಟರ್, ಇಷ್ಟೆಲ್ಲ ತಿಳಿಸ್ಕೊಟ್ರಿ. ಹಾಗಾದ್ರೆ ಇದೆಲ್ಲ ಕೇಳಿದ್ಮೇಲೆ ಒಂದು ಮೂಡುವಂತ ಪ್ರಶ್ನೆ, ನಾವ್ ಯೂಸ್ ಮಾಡ್ತಾ ಇರೋ ಟೂತ್ ಪೇಸ್ಟ್ಗಳು ಈ ಕೆಲಸ ಮಾಡಲ್ವಾ? ಹೌದು, ನಾವು ಟೂತ್ ಬ್ರಷ್ ಯೂಸ್ ಮಾಡ್ತೀವಲ್ಲ, ನೀವು ನಾನು ಯೂಸ್ ಮಾಡ್ಕೊಡ್ತೀನಿ. ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಏನಾದ್ರೂ ಆಹಾರ ಊಟ ಮಾಡ್ರಿ, ತಿಂದ್ರಿ, ಅದು ಟೇಸ್ಟ್ ಇರ್ತದ ಟೇಸ್ಟ್ ಇರಲ್ವ ನೋಡಿ. ಸೊ ಟೂತ್ ಪೇಸ್ಟ್ಗಳಲ್ಲಿ ಟೇಸ್ಟ್ ಬಡ್ಸ್ ನ ಸ್ಟ್ರೆಂತ್ ಕಮ್ಮಿ ಮಾಡಿ ಹಾಕ್ಬಿಡ್ತದೆ. ಸೊ ಯಾವಾಗ ಟೇಸ್ಟ್ ಬಡ್ ಸ್ಟ್ರೆಂತ್ ಕಮ್ಮಿ ಆಯ್ತೋ ಅವಾಗ ರುಚಿ ಬರೋದಿಲ್ಲ, ಆಹಾರ ರುಚಿನೇ ಬರಲ್ಲ ಅಂದಮೇಲೆ ಹಸಿ ಉತ್ಪತ್ತಿ ಮಾಡೋದಕ್ಕೆ ತುಂಬಾ ಕಡಿಮೆ. ಎರಡನೇದು, ಸೋಪಿನ ಅಂಶ ಇರ್ತದೆ. ಸೋಪಿನ ಅಂಶ ನಾಲ್ಗೆಗೆ ಬಡಿತು ಅಂತ ಹೇಳಿದ್ರೆ ಹೊಟ್ಟೆ ಊದ್ಕೋತದೆ, ಬೇಡ ನನಗಿದು ಹೊಟ್ಟೆಯೊಳಗೆ ಬರೋದು ಬೇಡ ಅಂತ ಹೇಳಿ ಅದು ಒಂದು ಗ್ಯಾಸ್ಟ್ರೈಟಿಸ್ ಅನ್ನೋ ತರ ಮಾಡ್ತದೆ. ನಾನು ಆಯುರ್ದಂತಂ ಬಳಸಿ ಕೊಲೈಟಿಸ್ ಅನ್ನ ಟ್ರೀಟ್ ಮಾಡಿದ್ವಿ. ಕೊಲೈಟಿಸ್ ಎಲ್ಲಿದೆ? ಗೋದದ್ವಾರದಲ್ಲಿರ್ತಕ್ಕಂಥ ಒಂದು ದೊಡ್ಡ ಕಳ್ಳಲ್ಲಿರ್ತಕ್ಕಂಥ ಸಮಸ್ಯೆ. ಆಯುರ್ದಂತಂ ಬಳಸಿದ್ದು ಇಲ್ಲಿ, ಅದು ನುಂಗೋದು ಅಲ್ಲ, ಉಗಿಯುವಂಥದ್ದು. ಸೊ ಆದ್ರೂ ಕೊಲೈಟಿಸ್ ಹುಷಾರಾಗಿದೆ ಅಂತ ನಮ್ಮ ಪೇಷಂಟ್ಸ್ ಹೇಳ್ತಾರೆ. ಯಾಕೆಂದ್ರೆ ಕರು ಊತ ಕಮ್ಮಿ ಆಗುತ್ತೆ ಇದನ್ನ ಬಳಸೋದ್ರಿಂದ. ಹಾಗಾಗಿ ಈ ತರದ ಯಾವುದೇ ಕೆಲಸವನ್ನ ಬೇಸ್ಟ್ಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೀಕ್ಷಕರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಏನು ವ್ಯವಸ್ಥೆ ಅಂತ ಹೇಳಿದ್ರೆ, ವೀಕ್ಷಕರಿಗೆ ಏನು ವ್ಯವಸ್ಥೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಪ್ರಾಡಕ್ಟ್ ಅಂತಂದ್ರೆ ನಾವು ಅದನ್ನ ಓದೋದೇ ಇಲ್ಲ. ಅದ್ರ ಯೂಸರ್ ಮ್ಯಾನ್ಯಲ್, ಅದನ್ನ ಏನು ಬಳಸ್ಕೋಬೇಕು, ಹೇಗೆ ಬಳಸ್ಕೋಬೇಕು ಅಂತ ಓದೋದೇ ಇಲ್ಲ. ನಾವು ಅದನ್ನ ನೇರವಾಗಿ ಪೇಸ್ಟ್ ತಗೊಳ್ತೀವಿ, ಹೀಗೆ ಬಳಸ್ತೀವಿ. ಅದ್ರ ಬದಲು ಅದರಲ್ಲಿ ಏನಿದೆ ಅಂತ ಒಂದು ರೌಂಡ್ ಓದಬೇಕು. ಅದ್ರಾಗ ಏನು ಕಂಟೆಂಟ್ ಇದೆ, ಈ ಕಂಟೆಂಟು ನನಗೆ ಹಾನಿಕಾರಕವಾ ಅಥವಾ ಇದು ನನಗೆ ಪೂರಕವಾ ಅಂತ ಒಂದು ಮಾರ್ಕನ್ನು ಓದಿಬಿಟ್ರೆ ಆಯ್ತು. ಸೊ ಓದಿದ್ರೆ ನಾವು ಬಳಸ್ಬೋದಾ ಬಳಸಬಾರ್ದಾ ಅಂತಲೂ ಇದೆ, ಅದರ ಸ್ಪಷ್ಟವಾದ ಮಾಹಿತಿ ಇದೆ. 6 ವರ್ಷದ ಒಳಗಿನ ಮಕ್ಕಳಿಗೆ ನೇರವಾಗಿ ಸಿಗದಂಗೆ ಇಡಿ. ಅಕಸ್ಮಾತ್ ಮಕ್ಕಳು ನುಂಗಿದರೆ ನೀವು ಟಾಕ್ಸಿಕ್ ಡಿಪಾರ್ಟ್ಮೆಂಟಿಗೆ ಕಾಣಿ, ಅಂದರೆ ಅದರಲ್ಲಿ ವಿಷಯ ಇದೆ ಅಂತ ಅರ್ಥ ತಾನೆ.
ಸೊ ಟಾಕ್ಸಿಟಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅದನ್ನ ನೀವು ಭೇಟಿ ಆಗಬೇಕು, ಅದು ನುಂಗಿದ್ರೆ 6 ವರ್ಷದ ಮಕ್ಕಳಿಗೆ ಕೈ ಸಿಗದಂಗೆ ಇಡಿ ಅಂತ ಹೇಳಿದ್ರೆ ನಾವು ಪಾಯ್ಸನ್ ಅನ್ನು ಹಾಗೆ ಇಡ್ತೀವಿ ಮನೇಲಿ, ಹೌದು. ಹೌದಲ್ವಾ? ಸೊ ಇದು ಯಾವ್ದನ್ನು ಓದೋದೇ ಇಲ್ಲ ನಾವು, ಓದೋದೇ ಕೇವಲ ನಾವು ಹಾಗೆ ತಗೊಳ್ಳೋದು, ಅದನ್ನ ಹೇಗೆ ಅಡ್ವರ್ಟೈಸ್ ಇರ್ತದೆ ಆ ರೀತಿ ಬಳಸ್ಕೊಂಡು ಹೋಗ್ತೀವಿ ಬಿಟ್ರೆ, ಸೊ ಈ ಯಾವ ಕೆಲಸನೂ ಅದು ಮಾಡ್ದೇನೆ, ಹಲ್ಲನ್ನು ಸ್ವಚ್ಛ ಇಡ್ತಾನೆ, ಒಂದಷ್ಟು ಡೆಂಟಲ್ ಕ್ಲಿನಿಕ್ಗಳನ್ನು ಜಾಸ್ತಿ ಮಾಡ್ತಾನೆ, ಹಸುವನ್ನು ಹೆಚ್ಚು ಮಾಡಿದೆ, ಸೊ ಯಾವ ಯಾವ ಸಾಧನೆಗೆ? ಹಾಗಾಗಿ ಆಯುರ್ವೇದ ಮಾಡೋ ಕೆಲಸನ ಹೋಲಿಕೆಗೂ ಸಾಧ್ಯ ಇಲ್ಲ ಆ ರೀತಿ ಮಾಡುವಂಥದ್ದು. ಓಕೆ, ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಪ್ರತಿನಿತ್ಯ ನಾವು ಹಲ್ಲನ್ನ ಉಜ್ಲಿಕ್ಕೆ ಟೂತ್ ಪೇಸ್ಟ್ ಅನ್ನ ಬಳಸ್ತೀವಿ, ಆದ್ರೆ ಅದರಿಂದ ನೊರೆ ಬರುತ್ತೆ. ಆದ್ರೆ ಈಗ ತಾನೇ ಡಾಕ್ಟರ್ ಒಂದು ಮಾತನ್ನ ತಿಳಿಸಿದ್ರು, ಅದ್ರ ಮೇಲೆ ಏನೋ ಒಂದು ಸಂಕ್ಷಿಪ್ತವಾಗಿ ಬರ್ದಿರುತ್ತೆ, ಈ ರೀತಿ ಪಾಯ್ಸನ್ ಆಗಿರುತ್ತೆ. ಖಂಡಿತವಾಗ್ಲಿ ಈ ರೀತಿ ಇದ್ದಾಗ ಯಾಕೆ ತಾನೇ ಯೂಸ್ ಮಾಡ್ಬೇಕಲ್ವಾ? ನಾನು ಮತ್ತೊಂದು ವಿಷಯವನ್ನ ತಿಳಿಸ್ಕೊಡ್ತೀನಿ. ನಮ್ಮ ಒಂದು ಆಯುರ್ವೇದ ಪದ್ಧತಿಗೆ ಸುಮಾರು 3 ರಿಂದ 5 ಸಾವಿರ ವರ್ಷಗಳ ಇತಿಹಾಸವಿದೆ. ಅಂದ್ರೆ ಖಂಡಿತವಾಗ್ಲೂ ನಂಬಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು, ಆದ್ರೆ ಇದು ಸಾಧ್ಯ ಕೂಡ ಅಂತಲೇ ಹೇಳ್ಬೋದು. ತಮಗೂ ಕೂಡ ಆಯುರ್ದಂತಂ ಪ್ರಾಡಕ್ಟ್ ಬೇಕಾದಲ್ಲಿ ನಾನು ನಂಬರ್ ಅನ್ನ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಕೂಡ ಬರ್ತಾ ಇದೆ ನಂಬರ್. ಆ ನಂಬರ್ಗೆ ಕನೆಕ್ಟ್ ಆಗೋ ಮುಖಾಂತರ ನಿಮ್ಮ ಮನೆಯ ವಿಳಾಸವನ್ನ ನೀಡಿದಾಗ ನಿಮ್ಮ ಮನೆಯ ವಿಳಾಸಕ್ಕೆ ಕಳಿಸ್ಕೊಡ್ಲಾಗುತ್ತೆ. 6362265505. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, 6362265505. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಆಯುರ್ದಂತಂನ ನಿಮ್ಮ ಮನೆಗೆ ತರಿಸಬಹುದು, ಮಕ್ಕಳಿಗೂ ಯೂಸ್ ಮಾಡಿಸಬಹುದು, ನೀವು ಕೂಡ ಯೂಸ್ ಮಾಡೋ ಮುಖಾಂತರ ಹಲ್ಲಿನ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರವನ್ನ ಕಂಡುಕೊಳ್ಬಹುದು, ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲದೆ ಅಂತಲೇ ಹೇಳ್ಬೋದು. ಅಲ್ಲದೆ ಡಾಕ್ಟರ್, ಈ ಒಂದು ಆಯುರ್ದಂತಂ ಬಗ್ಗೆ ಮಾತನಾಡ್ತಾ ಇದೀವಿ, ಅಲ್ಲದೆ ಇದ್ರ ಬಗ್ಗೆ ಬಳಕೆ ಅಂದ್ರೆ ಇವಾಗ ದ್ರವ ರೂಪದಲ್ಲಿ ಇರುತ್ತೆ ಅಂತ ನೀವು ಹೇಳಿದ್ರಿ, ಬಳಸೋದಾದ್ರೂ ಹೇಗೆ? ಬಹಳ ಸುಲಭ. ಇದೇನೆ ಒಂದು ಸೆಕೆಂಡ್. ಈಗ ಮಕ್ಕಳಿಗಾದ್ರೆ 5 ರಿಂದ 10 ಹನಿ ಹಾಕೊಳ್ಳೋದು, ಬಟ್ ದೊಡ್ಡವರಾದ್ರೆ 1 ml ಬಾಯಲ್ಲಿ ಅದನ್ನ ಹಾಕೊಂಡು ನಾಲ್ಗೆಯಿಂದ ಒಂದು ರೌಂಡ್ ಉಜ್ಜಿದ್ರೆ ಸಾಕು, ಒಂದು 30 ಸೆಕೆಂಡ್ ಒಳಗೆ ಎಲ್ಲದೂ ಹೊರಗೆ ಬರ್ತದೆ. ಯಾರಿಗೆ ರೂಢಿ ಇದೆಯೋ ಅವ್ರು ಬ್ರಷ್ ಮಾಡ್ಬೋದು, ಯಾರು ರೂಢಿ ಇಲ್ಲ ಅವ್ರು ಬ್ರಷ್ ಮಾಡದೆ ಇದ್ರೂ ನಡೀತದೆ. ರಾತ್ರಿ ಬಳಸೋದು ತುಂಬಾ ಇಂಪಾರ್ಟೆಂಟ್. ನೀವು ಬೆಳಗ್ಗೆ ಏನಾದರೂ ಹೇಗಾದ್ರೂ ಬಳಸ್ಕೊಳ್ಳಿ, ನೈಟ್ ಬಳಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೈಟೇ ನಮಗೆ ಶೇಖರಣೆ ಆಗುವಂಥದ್ದೆಲ್ಲ. ಸೊ ಇಲ್ಲಿ ಬಾಯಲ್ಲಿ ಇರ್ತಕ್ಕಂಥ ಯಾವುದೇ ಅನಗತ್ಯವಾಗಿರ್ತಕ್ಕಂಥ ಅಷ್ಟನ್ನು ಹೊರ ತೆಗೆದು ಹಾಕಿಬಿಡ್ತದೆ. ಸೊ ಅಷ್ಟು ನಾವು ಇದನ್ನ ರಿಸರ್ಚ್ ಆಗಿದೆ, 9 ಸಂಶೋಧನೆಗಳು ಈ ಪ್ರಾಡಕ್ಟ್ ಮೇಲೆ ಆಗಿದೆ. ಸೊ ಈಗ ಇಂಟರ್ನ್ಯಾಷನಲ್ ಜರ್ನಲ್ ಒಂದು ಪಬ್ಲಿಷ್ ಕೂಡ ಆಗಿದೆ ಈ ಪ್ರಾಡಕ್ಟಿನ ಎಫಿಕಸಿ ಹೇಗಿದೆ ಅಂತ ಹೇಳಿ. ನೋಡಿ, ಹಲ್ಲು ತೂತ್ ಬಿದ್ದ ಹಲ್ಲು ಅಥವಾ ಜುಮ್ ಅನ್ನೋಂಥ ಹಲ್ಲಿಗೆ ಔಷಧಿಗಳೇ ಇಲ್ಲ. ಇದು ಒಂದು ಥಿಕ್ ಕೋಟ್ ಅನ್ನು ಮಾಡ್ತದೆ, ನ್ಯಾಚುರಲ್ ಕೋಟ್, ಅದು ಹಲ್ಲನ್ನ ನ್ಯಾಚುರಲ್ ಆಗಿ ಕವರ್ ಮಾಡುತ್ತೆ ಅಂತ ಹೇಳಿ ಅಮೆರಿಕದ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗಿದೆ. ಸೊ ಇಂಥ ಒಂದು ಸ್ಟ್ರೆಂತ್ ಇರುವಂಥದ್ದನ್ನ ನಾವು ರಾತ್ರಿ ಬಳಸಿಬಿಟ್ರೆ ಬೆಳಗಿನವರೆಗೂ ಅದು ಹಾಳಾಗೋದೇ ಇಲ್ಲ. ನೀವು ಬೆಳಿಗ್ಗೆ ಅದನ್ನ ಬ್ರಷ್ ಮಾಡಿದ್ದೀನಲ್ಲ ಅಂತ ಅನ್ಸುತ್ತೆ ಎದ್ದಾಗ, ಅಷ್ಟು ಫ್ರೆಶ್ ಆಗಿರುವಂತ ಒಂದು ಫೀಲಿಂಗ್ ಅನ್ನು ಕೊಡ್ತದೆ. ಹಾಗಾಗಿ ಬಳಸೋದು ಒಂದು 5 ರಿಂದ 10 ಹನಿ ಮಕ್ಕಳಿಗೆ, ದೊಡ್ಡವ್ರಿಗೆ 1 ml ಹಾಕೊಂಡು 30 ಸೆಕೆಂಡ್ ಬಾಯಲ್ಲಿ ಇಟ್ಕೊಂಡು ಉಜ್ಜಿ ತೆಗೆದ್ರು ಆಯ್ತು. ಬ್ರಷ್ ಇಂದನಾರು ಉಜ್ರಿ, ಕೈಯಿಂದನಾರು ಉಜ್ರಿ, ಬರೀ ಬಾಯಿ ಮುಕ್ಕುಳಿಸಿ ಉಗಿದ್ರು ಸಾಕು. ನಾವು ಟ್ರಾವೆಲಿಂಗ್ ಬಾಯಲ್ಲಿ ಹಾಕೊಂಡು ಹಾಗೆ ಉಗಿದ್ರು ಬಾಯೆಲ್ಲ ಸ್ವಚ್ಛ ಆಗಿರುತ್ತೆ, ಗಂಟ್ಲು ಬಾಯಿ ಹಲ್ಲು ಎಲ್ಲ ಸ್ವಚ್ಛ ಆಗಿರ್ತದೆ. ಸೊ ಹಾಗಾಗಿ ಬಳಕೆ ತುಂಬಾ ಸುಲಭ. ಓಕೆ ಡಾಕ್ಟರ್, ಅಂದ್ರೆ ಇವಾಗ ಈ ಒಂದು ಆಯುರ್ದಂತಂನ ಯೂಸ್ ಮಾಡ್ತೀವಿ, ಸಪೋಸ್ ಒಂದು ವೇಳೆ ಹೇಳೋದಾದ್ರೆ ಬಾಯಿಗೆ ಏನೇ ಹೋದ್ರು ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಹೊಟ್ಟೆ ಒಳಗೆ ಹೋಗುತ್ತೆ, ಅದನ್ನ ನುಂಗಿದ್ರು ಸಹ ಏನಾಗಲ್ವಾ? ನಾನು ಅವಾಗ್ಲೇ ಹೇಳಿದೆ, ಈ ಪ್ರೊಡಕ್ಷನ್ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಮತ್ತೆ ಫ್ಲೇವರ್ಸ್ ಇಲ್ಲ, ಕಲರ್ಸ್ ಇಲ್ಲ, ಈ ಪ್ರಿಸರ್ವೇಟಿವ್ ಕೂಡ ಹಾಕಿಲ್ಲ ನಾವು. ಹಾಗಾಗಿ ಇದನ್ನ ಅಷ್ಟನ್ನು ನುಂಗಿದ್ರು, ಅಷ್ಟನ್ನು ಎಷ್ಟು ಹಾಕೊಂಡಿರ್ತಾರೆ ಅಷ್ಟನ್ನು ನುಂಗಿದ್ರು ಯಾವುದೇ ರೀತಿಯ ಅಡ್ಡ ಪರಿಣಾಮ ಬೀರೋದಿಲ್ಲ. ಮಕ್ಕಳು ನುಂಗ್ಬಿಟ್ರ ಅಂತ ಪ್ರಶ್ನೆನೇ ಬೇರೆ. ಸೊ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಹೊರತು ನುಂಗೋದ್ರಿಂದ ಇನ್ನೊಂದು ಸ್ವಲ್ಪ ಸಾಕಷ್ಟು ಸಹಾಯಕ ಆಗ್ತದೆ. ಅಂದ್ರೆ ಅಗ್ನಿಯನ್ನು ಉದ್ದೀಪನ ಮಾಡ್ತದೆ, ಹಸುವನ್ನು ಹೆಚ್ಚು ಮಾಡ್ತದೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ ಹೊರತು ಇವು 2 ರೂಪದಲ್ಲಿ. ಸೊ ಕೆಲವರು ನೋಡಿದ್ದೀನಿ, ನಾನು ಗಂಟ್ಲನ್ನ ಗಾರ್ಗಲ್ ಮಾಡಿ ನುಂಗ್ಬಿಟ್ಟಿದ್ದೀನಿ ಡಾಕ್ಟರ್, ನಂಗೆ ತುಂಬಾ ಮೋಷನ್ ಕ್ಲಿಯರ್ ಆಗ್ತದೆ ಅಂತ. ಹಾಗಾಗಿ ಅದು ನುಂಗೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಒಂದು ವೇಳೆ ಅದನ್ನ ನುಂಗಿದ್ರು ಕೂಡ ಬೆನಿಫಿಟ್, ನುಂಗ್ಲಿಲ್ಲ ಅಂದ್ರೂ ಬೆನಿಫಿಟ್, ಎರಡು ಕೂಡ ಬೆನಿಫಿಟ್ ಅಂದ್ಮೇಲೆ ನೀವು ಕೂಡ ಈ ಒಂದು ಪ್ರಾಡಕ್ಟ್ ಅನ್ನ ತರಿಸ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಆಯುರ್ವೇದದಿಂದ ತಯಾರಾಗಿರುವಂತಹ ಈ ಒಂದು ಆಯುರ್ದಂತಮು ಖಂಡಿತವಾಗ್ಲೂ ನಮ್ಮ ಒಂದು ಹೊಸಡು ಆಗಿರ್ಬೋದು, ಹಲ್ಲುಗಳಿಗಾಗಿರ್ಬೋದು ಅತ್ಯುತ್ತಮವಾದ ರಕ್ಷಾ ಕವಚ ಅಂತಲೇ ಹೇಳ್ಬೋದು. ಈ ಒಂದು ಪ್ರಾಡಕ್ಟ್ ಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕನೆಕ್ಟ್ ಆಗಿ ನಿಮ್ಮ ಮನೆಯ ವಿಳಾಸವನ್ನ ನೀಡಿದ್ರೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ಲಾಗುತ್ತೆ. ಇನ್ನು ಆಗ್ಲೇ ತಿಳಿಸಿದಾಗೆ ನೀವು ಕೂಡ ಈ ಒಂದು ಜ್ಞಾನವನ್ನ ಪಡಿಬೇಕು, ಒಂದು ವೇಳೆ ನೀವು ಆಯುರ್ದಂತ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳ್ಕೊಳ್ಬೇಕು, ಕಾರ್ಯಕ್ರಮನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಕ್ಕಾಗಿಲ್ಲ, ಏನೋ ಒಂದು ತೊಂದರೆ ಆಗಿ ನಾವು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಕ್ಕಾಗ್ಲಿಲ್ಲ ಎಂಬುವರು ಖಂಡಿತವಾಗ್ಲೂ ಮತ್ತೊಮ್ಮೆ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾ ಇರುವಂತ ನಂಬರ್ಗೆ ಕನೆಕ್ಟ್ ಆಗೋ ಮುಖಾಂತರ ಇದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳ್ಕೊಳ್ಬಹುದು. ಅಲ್ಲದೆ ಡಾಕ್ಟರ್, ಇವಾಗ ಡಯಾಬಿಟಿಸ್, BP ಈ ರೀತಿ ಸಮಸ್ಯೆ ಇದ್ದವರು ಕೂಡ ಈ ಒಂದು ಆಯುರ್ದಂತಂನ ಯೂಸ್ ಮಾಡಬಹುದಾ? ನಾನು ಅನೇಕ ಡೆಂಟಿಸ್ಟ್ ಕಂಡಿದ್ದೇನೆ. ಅವ್ರು ಹೇಳಿದ್ರು, ಡಾಕ್ಟರ್ ಡಯಾಬಿಟಿಸ್ ಇದಕ್ಕಿಂತ ಬೆಸ್ಟ್ ಮೋಸ್ಟ್ ಓರಲ್ ಹೈಜೆನಿಕ್ ಇದು ಯಾವುದೇ ಇಲ್ಲ ಅಂತ. ಸೊ ಇದರಲ್ಲಿ ಮತ್ತೆ ಸಾಕಷ್ಟು ರಿಸರ್ಚ್ ಆಗಿದೆ ಈ ವಿಷಯದಲ್ಲಿ ಅಂತ ಹೇಳಿದೆ ನಾನು ಅವಾಗ. ಸೊ ಡಯಾಬಿಟಿಸ್ಗಂತೂ ತುಂಬ ಬೇಗ ಕೆಲಸ ಆಗುತ್ತೆ. ನಾವು ಟೂತ್ ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ
ಡಯಾಬಿಟಿಸ್ಗೆ ತುಂಬಾ ಬೇಗ ಅಂದ್ರೆ ಅವರ್ಸ್ ಅಲ್ಲಿ 1 or 2 hours ಅಲ್ಲಿ ಅದು ಶ್ರಿಂಕ್ ಆಗಿ ಅದು ಮತ್ತೆ ವಾಪಸ್ ಕೂತ್ಕೊಳ್ತದೆ. ಡಯಾಬಿಟಿಕ್ ಏನ್ ಕೊಡ್ಬೇಕಪ್ಪ ಅಂತ ನಮಗೆ ಚಿಂತೆ ಇತ್ತು. ಇದು ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ಡೆಂಟಿಸ್ಟ್ ಕೂಡ ಸಾಕಷ್ಟು ಜನ ಹೇಳಿದ್ದಾರೆ. ಹಾಗಾಗಿ ಡಯಾಬಿಟಿಸ್ಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗ್ತದೆ. ಸೊ ಇನ್ನು BP ಇರೋರಿಗೆ, ಸೊ ನೋಡಿ ಈ ಇಲ್ಲಿ ಎಲ್ಲ ಆಯುರ್ವೇದ ಔಷಧಿಗಳಿದಾವಲ್ಲ, ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ದೆ, ಆಯುರ್ವೇದ ಔಷಧಿಗಳು BP ಹೆಚ್ಚಿದ್ರೆ ಕಡಿಮೆ ಮಾಡ್ತದೆ, ಕಡಿಮೆ ಇದ್ರೆ ಹೆಚ್ಚು ಮಾಡ್ತದೆ, ಒಟ್ಟು ನಾರ್ಮಲಿ ತಂದಿಡ್ತದೆ. ಅದು ಶುಗರ್ ಇರಲಿ BP ಇರಲಿ ಯಾವುದೇ ವಿಷಯನ ನಾರ್ಮಲಿ ತಂದಿಡ್ತದೆ ಹೊರತು ಅದನ್ನು ಹೆಚ್ಚು ಮಾಡೋದಾಗ್ಲಿ ಅದು ಕಡಿಮೆ ಮಾಡೋದಾಗ್ಲಿ ಎರಡೂ ಮಾಡೋದಿಲ್ಲ. ಹಾಗಾಗಿ ಎಲ್ಲಾ ಕಾಯಿಲೆಗಳದ್ದು ಇದು ಸೇಫ್. ನಾನು ಅವಾಗ ಹೇಳಿದೆ ಹಲ್ಲಿಲ್ದವ್ರಿಗೂ ಕೂಡ ಸೇಫ್ ಅಂತ. ಹಾಗಾಗಿ ಯಾರು ಕೂಡ ಅದನ್ನ ಖಂಡಿತವಾಗಿ ಬಳಸಬಹುದು. ಹಲ್ಲು ಈಗ ಒಸಡು ಇದೆ, ನಾಲಿಗೆ ಇದೆ. ಸೊ ನಾಲಿಗೆ ಮತ್ತು ಒಸಡುಗಳು ತುಂಬಾ, ಈಗ ಹಲ್ಲು ಚೆನ್ನಾಗಿರ್ಬೇಕಂದ್ರೆ ಒಸಡೆ ಭದ್ರ, ಒಸಡು ಬಿಗಿ ಆಗ್ಬೇಕೆ ಹೊರತು ನಾವು ಹಲ್ಲನ್ನು ಬಿಗಿ ಮಾಡೋಕ್ ಬರೋದಿಲ್ಲ. ನಾನು ಕ್ಯಾಲ್ಸಿಯಂ ಹಾಕಿ ಹಲ್ಲು ಉಜ್ಜೋದ್ರಿಂದ ಗಟ್ಟಿ ಆಗೋದಿಲ್ಲ. ಒಸಡನ್ನ ಬಿಗಿ ಮಾಡಿದ್ರೆ ಹಲ್ಲು ಉಜ್ತವೆ, ಹಲ್ಲುಗಳು ಸರಿ ಆಗ್ತದೆ. ಇಲ್ಲಿ ಆಸ್ಟ್ರಿಂಜೆನ್ಸಿ ಪ್ರಾಪರ್ಟಿ ಅಂತ ಇದೆ ಇದರಲ್ಲಿ. ಟೂತ್ ಪೇಸ್ಟ್ಗಳಲ್ಲಿ ಇರ್ತದೆ, ನಮ್ಮಲ್ಲಿ ಇರ್ತದೆ, ಆಯುರ್ದಂತಮಲ್ಲಿ ಇರ್ತದೆ. 47% ಜಗತ್ತಲ್ಲಿ ಇನ್ನು ಯಾವುದ್ರಲ್ಲೂ ಇಷ್ಟು ಹೈಯೆಸ್ಟ್ ಇಲ್ಲ. 47% ಆಸ್ಟ್ರಿಂಜೆನ್ಸಿ ಇದೆ. ಆಸ್ಟ್ರಿಂಜೆನ್ಸಿ ಅಂದ್ರೆ ಸಂಕೋಚ ಗುಣ ಅಂತ. ನೀವು ಬಾಯಲ್ಲಿ ಹಾಕ್ತಿದ್ದಂಗೆ ಹಿಡಿದು ಸಂಕೋಚ ಮಾಡ್ತದೆ. ಹಾಕಿದ ತಕ್ಷಣ ಹಲ್ಲುಗಳು ಗಟ್ಟಿ ಆಗ್ತದೆ. ಅಲ್ಲಿ ಕ್ರಿಮಿಗಳಿದ್ರೆ ಕೀವು ಉಪಸ್ ಅದೆಲ್ಲ ಇತ್ತು ಅಂದ್ರೆ ಶ್ರಿಂಕ್ ಆಗ್ಬಿಟ್ಟು ನಿಮ್ಗೆ ಈಚೆ ಬಂದ್ಬಿಡ್ತದೆ. ಹಲ್ಲಿನ ಸಂದಿಯಲ್ಲಿ ಸಿಕ್ಕಂಗಿಡ್ತು ಅನ್ಕೊಳ್ಳಿ, ಆ ಕ್ರಿಮಿ ಚಿಕ್ಕದಾಗತ್ತೆ. ಇದು ಹೋಗೋದ್ರಿಂದ ಚಿಕ್ಕದಾಯ್ತು ಅಂದ್ರೆ ಏನ್ ಮಾಡ್ಬೇಕು, ನಾವು ಬಾಯಿ ಮುಕ್ಕಳಿಸಿದ್ರೆ ಹೊರ ಬಂದ್ಬಿಡ್ತದೆ. ಹಾಗಾಗಿ ಎಲ್ಲೂ ಅಡಕ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಆಸ್ಟ್ರಿಂಜೆನ್ಸಿ ಎಫೆಕ್ಟ್ ಅನ್ನೋದು 47% ಇರೋದ್ರಿಂದ ಅದ್ಭುತವಾಗಿ ಕೆಲಸ ಮಾಡ್ತದೆ ಇದು. ಅಲ್ಲದೆ ಡಾಕ್ಟರ್, ಇವಾಗ ಹಲ್ಲುಗಳು ಅಂತ ಬಂದಾಗ ನಾನಾ ರೀತಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಈ ರೀತಿ ಇದ್ದಾಗ ಯಾವ್ಯಾವ ರೀತಿಯಾದ ಒಸಡು ಅಥವಾ ಹಲ್ಲಿನ ಸಮಸ್ಯೆ ಇರೋರು ಈ ಒಂದು ಆಯುರ್ದಂತವನ್ನ ಬಳಸಬಹುದು? ಇಲ್ಲಿ ನಾವು ಇಂಡಿಕೇಶನ್ ಇರೋದೇ 10 ಇಂಡಿಕೇಶನ್ ಇದೆ. ಅದು ಹಲ್ಲಿನ ಸ್ವಚ್ಛತೆ ಮದ್ಗೆ ಮೊದಲನೇ ಇಂಡಿಕೇಶನ್ ಇದೆ. ಗಮ್ ಬ್ಲೀಡಿಂಗ್ ಆಗ್ತಾ ಇದೆ. ಗಮ್ ಬ್ಲೀಡಿಂಗ್ ಅಂತೂ ಹಾರ್ಡ್ಲಿ 1 day ನಿಲ್ಲುತ್ತೆ. ಇವತ್ತು ಹಾಕ್ಬಿಟ್ರೆ ನಾಳೆ ಗಮ್ ಬ್ಲೀಡಿಂಗ್ ಇರೋದಿಲ್ಲ. ಎಷ್ಟೋ ಜನರು ಅದರ ಸಮಸ್ಯೆಗೆ ಎಷ್ಟು ಒದ್ದಾಡ್ತಾ ಇದ್ದಾರೆ. ಅನ್ಲೆಸ್ ಬೋನ್ ಮ್ಯಾರೋ ಸಮಸ್ಯೆ ಇಲ್ಲ ಅಂದ್ರೆ ಇನ್ನೆಲ್ಲದರಲ್ಲೂ ಒಂದು ದಿನದಲ್ಲಿ ನಿಂತು ಹೋಗ್ತದೆ. ಜುಮ್ ಅನ್ನುವಂಥದ್ದು, ಹಲ್ಲು ಜುಮ್ ಅನ್ನುವಂಥದ್ದು ಅದು ತುಂಬ ಫಾಸ್ಟಾಗಿ ಕಡಿಮೆ ಆಗ್ತದೆ. ಕೆಲವರಿಗೆ 45 ದಿನ ತಗೊಳ್ತದೆ. ಹಲ್ಲು ಜುಮ್ ಅನ್ನೋದು ಪರ್ಮನೆಂಟ್ ಆಗಿ ಹೋಗ್ತದೆ. ಅದ್ರ ಬಗ್ಗೆ ರಿಸರ್ಚ್ ಆಗಿದೆ ಅಂತ ಹೇಳಿದೆ ನನಗೆ. ಈಗ ಹಲ್ಲು ಕೋಟಿಂಗ್ ಆಗಿರ್ತದೆ. ಸೊ ಎನಾಮಲ್ ತೆಗಿಯಲ್ಲ, ಬಟ್ ಕೋಟಿಂಗ್ ತೆಗಿತದೆ. ಎನಾಮಲ್ ರಫ್ ಮಾಡಿ ಅದನ್ನ ರಬ್ ಮಾಡಿ ತೆಗೆಯುವಂತ ಅವಶ್ಯಕತೆ ಇಲ್ಲ. ಕೋಟಿಂಗ್ ಹೊರಗೆ ಬರ್ತದೆ. ನಾಲ್ಗೆ ಕೋಟಿಂಗ್ ಇರ್ತದೆ. ನಾಲ್ಗೆ ಕೋಟಿಂಗ್ ಕೂಡ ಬರ್ತದೆ. ದುರ್ವಾಸನೆ ಬರ್ತಾ ಇರ್ತದೆ. ದುರ್ವಾಸನೆ ಹೋಗುತ್ತೆ. ಗಂಟ್ಲಲ್ಲಿ ಕೆರೆತ ಅಥವಾ ಗಂಟ್ಲಲ್ಲಿ ನೋವು ಇರ್ತದೆ. ಎಷ್ಟೋ ಜನರಿಗೆ ಟಾನ್ಸಿಲೈಟಿಸ್ ಅಂತ ಇರ್ತದೆ. ಆ ಗಂಟ್ಲನ್ನು ಸ್ವಲ್ಪ ಗಾರ್ಗಿಲಿಂಗ್ ಮಾಡಿದ್ರೆ ಸಾಕು ಹೋಗ್ತದೆ. ನನಗೆ ಕಿವಿ ಕಟ್ತಾ ಇದೆ ಅಂತ ಹೇಳಿದ್ರೆ ಗಂಟ್ಲಿಂದಾನೇ ಕಿವಿ ಕನೆಕ್ಷನ್ ಇರೋದು. ಸೊ ಆಯುರ್ದಂತ ಗಾರ್ಗಲ್ ಮಾಡಿದ್ರೆ ಕಿವಿ ಕಡ್ತ ಕೂಡ ಅದು ಕಡಿಮೆ ಆಗ್ತದೆ. ಇನ್ನು ಅಲ್ಸರ್ಸ್ ಅಂತ ಆಗ್ತಿರ್ತದೆ. ಪದೇ ಪದೇ ಅಲ್ಸರ್ ಆಗ್ತದೆ. ಸೊ ಎಷ್ಟೋ ಜನರು ಹೇಳ್ತಾರೆ ನಾವು ಪದೇ ಪದೇ ಅಲ್ಸರ್ ಆಗುವಂಥದ್ದನ್ನ ಆಯುರ್ದಂತ ಬಳಸೋದ್ರಿಂದ ಇಮಿಡಿಯೇಟ್ ಆಗಿ ಅದು ಅಲ್ಸರ್ ಆಗೋದಿಲ್ಲ, ಮತ್ತಾಗೋದಿಲ್ಲ. ಸೊ ಆ ರೀತಿ ಅಲ್ಸರ್ಸ್ ಕೂಡ ಹೀಲ್ ಆಗ್ತಾ ಹೋಗ್ತದೆ. ಬಾಯಲ್ಲಿ ಊತ ಬಂದಿತ್ತು ಅನ್ಕೊಳ್ಳಿ, ಅಂದ್ರೆ ಒಸಡುಗಳು ಊತ ಬಂತು. ಒಂದ್ಸರಿ ಒಸಡು ಊತ ಬಂತು ಅಂದ್ರೆ ಹಲ್ಲು ಅಳ್ಳಾಡಕ್ ಸ್ಟಾರ್ಟ್ ಆಗ್ತದೆ. ನಾನು 77 ವರ್ಷದ ಒಬ್ಬ ತಾತ ನೋಡಿದೆ. ಡಾಕ್ಟರ್ 4 ಹಲ್ಲು ಅಳ್ಳಾಡ್ತಾ ಇತ್ತು ನನಗೆ. ಆಯುರ್ದಂತ ಬಳಸಕ್ ಸ್ಟಾರ್ಟ್ ಮಾಡಿದೆ. ಒಂದು ವಾರ ಬಳಸಿಲ್ಲ 4 ಹಲ್ಲು ಗಟ್ಟಿಯಾಗಿದೆ ಅಂತ. 77 ವರ್ಷದ ವ್ಯಕ್ತಿ. ಸೊ ಗಟ್ಟಿ ಆಗುತ್ತೆ ಅಂದ್ರೆ ಏನ್ ಅರ್ಥ? ಹಲ್ಲುಗಳು ಗಟ್ಟಿ ಅಲ್ಲ, ಒಸಡು ಬಿಗಿ ಆಗೋದು ಅಂತ. ಸೊ ಹಾಗಾಗಿ ಒಸಡಿನ ಊತ ಇತ್ತು ಅಂದ್ರೆ ಇನ್ಸ್ಟಂಟ್ ಆಗಿ ನಮಗೆ ಡಾಕ್ಟರ್ ಅಶ್ವಿನ್ ಅಂತ ಹೇಳಿ ಇವರು ಮೈಸೂರವ್ರು ಇದ್ದಾರೆ. JSS ಅಲ್ಲಿ ನಮ್ದು ರಿಸರ್ಚ್ ಆಯ್ತು ಅಂತ ಹೇಳಿದ್ರಲ್ಲ, ಅವ್ರು ಹೇಳ್ತಾ ಇದ್ರು ಎಷ್ಟು ಬೇಗ ಶ್ರಿಂಕ್ ಆಗುತ್ತೆ ಇದು, ಒಸಡು ಗಟ್ಟಿ ಮಾಡ್ತದೆ ಅಂತ ಹೇಳಿದ್ರೆ. ಸೊ ಇಷ್ಟು ಬೇಗ ಮಾಡೋದು ಯಾವ ದಂತವನ್ನು ಕೂಡ ಡ್ಯಾಮೇಜ್ ಮಾಡೋದಕ್ಕೆ ಅಲೋನೆ ಮಾಡೋದಿಲ್ಲ ಅಂತ, ಮುಂದೆ ಸಮಸ್ಯೆನೇ ಮಾಡೋದಕ್ಕೆ ಆಗೋದಿಲ್ಲ, ಅಂದ್ರೆ ಯಾವುದೇ ಸಮಸ್ಯೆನೇ ತರೋದಿಲ್ಲ ಅಂತ. ಸೊ ಹಾಗಾಗಿ ಈ ಶ್ರಿಂಕ್ ಆಗುವಂಥದ್ದು ಸೊ ಇಷ್ಟು 10 ಇಂಡಿಕೇಶನಲ್ಲೂ ಇದು ಇಂಡಿಕೇಟೆಡ್ ಇದೆ. ಅಂದರೆ ದಂತಾರೋಗ್ಯ ಏನು ತರಬೇಕು ಅಂತ ಹೊಡ್ತಾ ಇದ್ದೀವಿ. ಈ ಆಯುರ್ದಂತ ಅನ್ನುವಂಥದ್ದು 10 ವಿಷಯದಲ್ಲಿ ದಂತಾರೋಗ್ಯವನ್ನು ಕೊಡ್ತದೆ. ಸೊ ಹಾಗಾಗಿ ಇದು ಒಂದೇ ಔಷಧಿ 10 ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಅಲ್ಲದೆ ಇವಾಗ ಟೂತ್ ಪೇಸ್ಟ್ ವಿಚಾರಕ್ಕೆ ಬಂದಾಗ ಮತ್ತೊಮ್ಮೆ ನಾನು ಕೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಮಕ್ಕಳು ಕೂಡ ಯೂಸ್ ಮಾಡ್ತಾರೆ ಈ ಆಯುರ್ದಂತಮ್ನ, ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ಆದ್ರೆ ಯಾವ ವಿಧಾನವಾಗಿ ಯೂಸ್ ಮಾಡ್ಬೇಕಾಗತ್ತೆ? ಮಕ್ಕಳಿಗೆ ನೀವು ನೋಡಿ, ತಾಯಂದ್ರಿಗೆ ಒಂದು ಸಮಸ್ಯೆ ಇದೆ, ನನ್ನ ಮಗು ಸರಿಗೆ ಹಲ್ಲುಜ್ತೋ ಇಲ್ಲ ಅಂತ ಹೇಳಿ. ಅದು ಡ್ರಾಪರ್ ಫಾರ್ಮೆಟ್ ಅಲ್ಲಿ ಇರ್ತದೆ, ನಾವು ಇದರಲ್ಲಿ ಇರ್ತದೆ, ಸ್ಪೂನ್ ಅಲ್ಲಿ ಕೊಡ್ತೇವೆ. ನೀವು ಒಂದು 5 ಹನಿ ಹಾಕಿದ್ರೆ ಮಕ್ಕಳಿಗೆ ನೀವೇನು ಮಾಡೋದು ಬೇಡ, ಅದು ನುಂಗುಲಿ, ನೀವು ಸಮಸ್ಯೆನೂ ಇಲ್ಲ. ಸುಮ್ಮನೆ 5 ಹನಿ ಹಾಕೊಂಡು ಬಾಯಲ್ಲಿ ಇಟ್ಕೊಂಡ್ರೆ ಒಂದು 30 ಸೆಕೆಂಡ್ ನಾವು ಅದನ್ನ ಕೊಡ್ತೀವಿ. 5 ಹನಿ 30 ಸೆಕೆಂಡ್ ಅಂತಾನು ಹೇಳ್ತೀವಿ ನಾವು. ಆ 30 ಸೆಕೆಂಡ್ ಇಡೀ ಬಾಯಿ ಸ್ವಚ್ಛ ಆಗಿರ್ತದೆ. ಉಗಿಯೋ ಅಂತ ಹೇಳಿದ್ರೆ ನೋಡಿ, 2 ವರ್ಷದ ಮಕ್ಕಳಿಗೆ ಉಗಿಯೋದು ಬರಲ್ಲ. ಆ ಉಗಿ ಅಂದ್ರೆ ಉಗಿಯಲ್ಲ, ನುಂಗಿ ಥೂ ಅಂತಾರೆ ಸುಮ್ನೆ ಬರೀ ಬಾಯಿಂದ, ಹೌದಾ? ಸೊ ನುಂಗುಲಿ ಅಥವಾ ಉಗಿಲಿ ಅದಷ್ಟಾಗ್ತದೆ. ಸೊ ಟೂತ್ ಪೇಸ್ಟ್ನ ಪ್ಯಾಕ್ನ ಓದಿ ನಾವು 6 ತಿಂಗಳು ಹೋಗಿ 1 ವರ್ಷದ ಹೋಗಿ ನಾವು ಬಾಯಿಗೆ ಟೂತ್ ಪೇಸ್ಟ್ ಇಡ್ತೀವಿ ಅಂದ್ರೆ ನಾವು ಎಷ್ಟು ಅನಾಹುತ ಮಾಡ್ತಾ ಇದೀವಿ ಅಂತ ನುಂಗಿ ಬಿಡ್ಬೋದು. ಸೊ ಸಾಧ್ಯತೆ ಅದೊಂದು ತುಂಬಾ ಸಾಧ್ಯತೆ ಇದೆ ನುಂಗುವಂಥದ್ದು. ಸೊ ಇಲ್ಲಿ ನುಂಗಿದ್ರು ಸಮಸ್ಯೆ ಇಲ್ಲ, ಸುಮ್ಮನೆ ಹಾಕಿ ಇಟ್ಟರೆ ಆಯ್ತು, ವಾಶ್ ಆಗಿರ್ತದೆ. ಅದೇನು ಬಹಳ ದೊಡ್ಡ ಇಶ್ಯೂನೇ ಅಲ್ಲ.
ಓಕೆ ಡಾಕ್ಟರ್, ಈಗ ಟೂತ್ ಪೇಸ್ಟ್ ಅಲ್ಲಿ ಉಜ್ಜಿದಾಗ ನೀರನ್ನು ಮುಕ್ಳಿಸಿ ಹೋಗಿತೀವಿ, ಆದ್ರೆ ಈ ಆಯುರ್ದಂತಮ್ನ ಯೂಸ್ ಮಾಡಿದಾಗ ಅದೇ ರೀತಿ ಮುಕ್ಳಿಸಿ ಏನಾದ್ರು ಒಗಿಬೇಕಾ? ಹೌದು, ಅದು ನಾನು ಹೌದು, ತುಂಬಾ ಇಂಪಾರ್ಟೆಂಟ್ ವಿಷಯ ಅದು. ಅಂದ್ರೆ ನಾವು ನೀರನ್ನು ಕೂಡ ಸೇವ್ ಮಾಡಬಹುದು ಅಂತ. ಓಕೆ. ಟೂತ್ ಪೇಸ್ಟ್ ಬಳಸಿದ ಮೇಲೆ ಕನಿಷ್ಠ 1 ಲೀಟರ್ ಬೇಕು ಬಾಯ್, ಹೌದಾ? ಹೌದು. ಆಯುರ್ದಂತಮ್ಗೆ ಅರ್ಧ ಬೊಗಿಸಿ ಸಾಕು. ಓ. ನೀವು 5 ಹನಿ ಹಾಕೊಂಡ್ರಿ, ಇಷ್ಟು ಅರ್ಧ ಬೊಗಿಸಿ ನೀರು ಹಾಕೊಂಡ್ರಿ, ನಿಮ್ ಬಾಯಲ್ಲಿ ಏನು ಇರಲ್ಲ, ಅಂದ್ರೆ ಸ್ವಚ್ಛ ಆಗಿರ್ತದೆ ಅಷ್ಟೇನೆ. ಮತ್ತೆ ಇನ್ಯಾವುದೇ ಪರಿಕರಣ ಬೇಕಾಗಲ್ಲ. ಮತ್ತೆ ಹಲ್ಲನ್ನು ನೀವು ಬಾಯಲ್ಲಿ ಹಾಕೊಂಡು ನಾನು ತೊಳ್ಕೊಬೇಕಾ ಅನ್ನೋ ಪ್ರಶ್ನೆನೂ ಇರಲ್ಲ. ಸೊ 1 ಲೀಟರ್ ನೀರಿಗೂ ಒಂದು ಅರ್ಧ ಬೊಗಿಸೆ ನೀರಿಗೂ ಬಹಳ ಡಿಫ್ರೆನ್ಸ್ ಇದೆ. ಹಾಗಾಗಿ ನೀವು ವಿಶೇಷವಾಗಿ ಟ್ರಾವೆಲಿಂಗ್ ಹೋಗೋರಿಗೆ, ಟ್ರಾವೆಲ್ ಮಾಡ್ರಿ, ಬಸ್ಸಲ್ಲಿ ಕೂತ್ಕೊಂಡು ಸುಮ್ಮನೆ ಇದು ಹಾಕೊಂಡು ಸ್ವಲ್ಪ ನೀರು ಹಾಕಿ ಉಗಿದ್ರೆ ಟಿಫಿನ್ ಮಾಡೋಷ್ಟು ರೆಡಿ ಇರ್ತೇವೆ. ಸೊ ಹಾಗಾಗಿ ಇದರ ಸ್ವಚ್ಛತೆ ಬಗ್ಗೆ ಬಹಳ ದೊಡ್ಡದಾಗಿ ಇದನ್ನ ಮಾಡೋದೇ, ಅಂದ್ರೆ ಏನೋ ದೊಡ್ಡ ಟೈಮ್ ಬೇಕು ಅಂತೇನೂ ಇಲ್ಲ. ನಿಮ್ ಸಮಯವನ್ನು ಉಳಿಸ್ತದೆ, ನೀರನ್ನು ಉಳಿಸ್ತದೆ, ಆರೋಗ್ಯವನ್ನು ತರ್ತದೆ. ಅಲ್ರಿ ಡಾಕ್ಟರ್, ಈಗ ಎಷ್ಟೋ ಜನಕ್ಕೆ ಒಂದು ಹುಳುಕಲಾಗಿರುತ್ತೆ ಅಥವಾ ರೂಟ್ ಕೆನಲ್ ಮಾಡಿಸ್ಬೇಕು, ಈ ರೀತಿಯಾದ ಸಮಸ್ಯೆಗಳು ಅಂತರ್ಗೂ ಕೂಡ ಈ ಒಂದು ಆಯುರ್ದಂತಮ್ ಯೂಸ್ ಆಗುತ್ತಾ? ಖಂಡಿತ ಆಗುತ್ತೆ. ಈ ಹುಳುಕಲ್ಲು ಮತ್ತೆ ಪ್ಯಾಕೆಟ್ ಇರ್ತದಲ್ಲ, ಪ್ಯಾಕೆಟ್ ಇರುವಂತದ್ದು ಹುಳುಕಲ್ಲಿನಲ್ಲಿ ಆಗುವಂತ ದೊಡ್ಡ ಸಮಸ್ಯೆ ಏನಂದ್ರೆ, ಆ ಮೇಲ್ಗಡೆ ಪ್ಯಾಕೆಟ್ ಓಪನ್ ಆದ್ಮೇಲೆ ಅದು ಆಸಿಡ್ ನ ಬಿಡ್ತು ಅಂತ ಹೇಳಿದ್ರೆ ಪೂರ್ತಿ ಬೆಳಿತಾ ಹೋಗ್ತದೆ ಹುಳು. ಒಂದ್ ಹಲ್ಲು ಆಯ್ತು ಅಂದ್ರೆ ಪಕ್ಕದ ಹಲ್ಲು, ಅದ್ರಲ್ಲಾಯ್ತು ಅಂದ್ರೆ ಪಕ್ಕದ ಹಲ್ಲು ಆಗ್ತಾ ಇರ್ತದೆ. ಈ ಆಯುರ್ದಂತಮ್ ಲಿಕ್ವಿಡ್ ರೂಪದಲ್ಲಿ ಇರೋದ್ರಿಂದ ಇದ್ರಲ್ಲಿ ನಾವು ಈಗಿನ ಕಾಲಲ್ಲಿ ನಾವು ಮಾತಾಡ್ತಾ ಬಂದಿರಿ, ಡೆಂಟಿಸ್ಟ್ ಹತ್ರ ಮಾತಾಡ್ತಾ ಬಂದ್ವಿ ಸರ್, ಅದು ಎಷ್ಟು ಬೇಗ ಆಗುತ್ತೆ, ಯಾವ ಕೆಮಿಕಲ್ ಇಷ್ಟು ಕೆಲಸ ಮಾಡ್ತದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಆ ಕೆಮಿಕಲ್ ಅನ್ನು ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ದು ನೋಡ್ಬೇಕು ಅಂತ ಗೊತ್ತಿಲ್ಲ. ಈ ಕೆಮಿಕಲ್ ಫಾರ್ಮಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಒಂದು ಕ್ರಿಮಿನೂ ಅಲ್ಲಿ ಉಳಿಸೋದಿಲ್ಲ, ಒಂದು ಕ್ರಿಮಿಯನ್ನು ಉಳಿಸೋದಿಲ್ಲ ಇನ್ಸ್ಟಂಟ್ ಆಗಿ. ಸೊ ಆ ಕ್ರಿಮಿ ಇಲ್ದ ಹೋಯ್ತು ಅಂದ್ರೆ ತಂತಾನೆ ಫಿಲಪ್ ಆಗ್ತಾ ಬರ್ತದೆ. ನಾನು ಡೆಂಟಲ್ ಪ್ಯಾಕೆಟ್ ನೋಡಿದ್ದೀನಿ. ಹೊನ್ನಾಳಿ ಪೇಷಂಟ್ ಒಬ್ರು ಬಂದಿದ್ರು, ಒಂದು ಕಡಲೆ ಬೀಜ ಸಿಕ್ಕೋತಾಯ್ತು ನನ್ನ ಹಲ್ಲಲ್ಲಿ. ಸೊ ಅದನ್ನ ಬಳಸ್ತಾ ಬಂದ್ರೆ ಡಾಕ್ಟರ್, ಅದು ಫಿಲ್ ಆಗಿದೆ ನನಗೆ, ಕಡಲೆ ಬೀಜ ಸಿಕ್ಕೊಳ್ಳೋದಲ್ಲ, ಏನು ಇಲ್ಲ, ಅಲ್ಲಿ ಸಿಕ್ಕೊಳ್ಳೋದೇ ಇಲ್ಲ, ನಾನು ಹೇಗೆ ಕಡಿದ್ರು ಸಿಕ್ಕೊಳ್ಳೋಲ್ಲ ಅಂತ. ಸೊ ದಂತ ಕುಳಿ ಮತ್ತೆ ಹುಳುಕಲ್ಲು, ಈ ಎರಡರಲ್ಲೂ ಅದು ಅದ್ಭುತವಾಗಿ ಪರಿಣಾಮವನ್ನು ಕೊಟ್ಟಿರೋದನ್ನ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಅದೇನು ಕಂಪ್ಲೀಟ್ ರೆಮಿಡಿ ಅಂತ ಅನಿಸ್ತು. ಅದು ಬಂದಿದ್ದು 3 ವರ್ಷಕ್ಕೆ ಬಂತು. ನಾವು 3 ವರ್ಷ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದ್ವಿ, ಆದ್ರೆ ಅಷ್ಟು ದೊಡ್ಡ ಪರಿಣಾಮವನ್ನ ಕೊಡ್ತಾ ಇದೆ. ಓಕೆ, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಆಯುರ್ದಂತಮ್ಗೆ ಸುಮಾರು 3 ವರ್ಷಗಳ ಕಾಲ ಒಂದು ಅಧ್ಯಯನ ಮಾಡಿ ಒಂದು ಉತ್ತಮವಾದ ಛಾಪುವನ್ನ ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ನಳಲ್ತಾ ಇರ್ತಾರೆ, ಒಂದು ಹುಳ್ಕಲ್ ಆಗಿರ್ಬೋದು, ಒಂದು ಒಸಡಿನ ನೋವಾಗಿರ್ಬೋದು, ಇನ್ಫೆಕ್ಷನ್ಸ್ ಆಗಿರ್ಬೋದು, ಈ ರೀತಿ ಸಮಸ್ಯೆಗಳಿಗೆಲ್ಲ ಆಯುರ್ದಂತಮ್ ಖಂಡಿತವಾಗ್ಲೂ ರಾಮಬಾಣ ಅಂತಲೇ ಹೇಳ್ಬೋದು. ನಿಮ್ಗೂ ಕೂಡ ಆಯುರ್ದಂತಮ್ ಬೇಕಾದಲ್ಲಿ ನಾನು ನಂಬರ್ ಹೇಳ್ತೀನಿ, ದಯವಿಟ್ಟು ನಂಬರ್ನ ನೋಟ್ ಮಾಡ್ಕೊಳ್ಳಿ. ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಮನೆಯ ವಿಳಾಸಕ್ಕೆ ತರಿಸ್ಕೊಳ್ಬಹುದು. 6362266505. ಮತ್ತೊಮ್ಮೆ ತಿಳಿಸ್ತೀನಿ, 6362266505. ಈ ನಂಬರ್ಗೆ ಕರೆ ಮಾಡೋ ಮುಖಾಂತರ ಆಯುರ್ದಂತಮ್ನ ನಿಮ್ಮ ಮನೆಗೆ ತರಿಸಬಹುದು. ಮಕ್ಕಳಿಗೂ ಕೂಡ ಒಂದು ಅಲ್ಲನ್ನ ಉಜ್ಜಿಸಬಹುದು, ಹಾಗೆ ನೀವು ಕೂಡ ಅಲ್ಲನ್ನು ಸ್ವಚ್ಛಗೊಳಿಸಬಹುದು ಅಂತಾನೆ ತಿಳಿಸಬಹುದು. ಅದೇ ಡಾಕ್ಟರ್, ಇದರಿಂದ ಇವಾಗ ಇಷ್ಟೆಲ್ಲ ಹೇಳಿದ್ಮೇಲೆ ವೀಕ್ಷಕರಿಗೆ ಒಂದು ಕಾಡ್ತಾ ಇರುತ್ತೆ, ಆಯುರ್ವೇದ ಸರಿ, ಆಯುರ್ವೇದದಿಂದ ತಯಾರಾಗಿದೆ, ಆದ್ರೆ ಅಡ್ಡ ಪರಿಣಾಮ ಏನು ಇರಲ್ವಾ ಅಂತ. ನೋಡಿ, ಆಯುರ್ವೇದ ಔಷಧಿಗಳಿಗೆ ಒಂದು ಕೆಲಸ ಇದೆ, ಔಷಧಿಯಾಗಿ ಕೆಲಸ ಮಾಡ್ತದೆ. ಇಲ್ಲ ಅಂತ ಹೇಳಿದ್ರೆ ತಾನು ಆಹಾರವಾಗಿ ಪರಿವರ್ತನೆ ಹೊಂದ್ತದೆ. ಹೀಗಾಗಿ ಅಡ್ಡ ಪರಿಣಾಮ ಅನ್ನೋದು ಆಯುರ್ವೇದದಲ್ಲಿ ಬಹಳಷ್ಟು ಇಲ್ವೇ ಇಲ್ಲ ಅಂತ ಹೇಳ್ಕೋಬಹುದು. ಸೊ ಹಾಗಾಗಿ ಅದು ಎಷ್ಟು ಕೆಲಸ ಮಾಡಬೇಕು ಅಷ್ಟೇ ಮಾಡ್ತದೆ. ಒಂದು ಅದ್ರ ಕಾನ್ಸಂಟ್ರೇಟೆಡ್ ಎಷ್ಟು ಫಾರ್ಮಲ್ ಇದೆ, ನಾನು 5 ಹನಿ ಅಂತಂದು ಹೇಳಿದ್ನಲ್ಲ, ಈ 5 ಹನಿ ಡೈಜೆಸ್ಟಿವ್ ಕೆಪಾಸಿಟಿನ ಇಂಪ್ರೂವ್ ಮಾಡೋಷ್ಟು ಸ್ಟ್ರೆಂತ್ ಇದೆ. ಸೊ ಇದು ಯಾಕೆ ಹಾಗೆ ಮಾಡ್ತದೆ ಅಂತ ಹೇಳಿದ್ರೆ, ಅಡ್ಡ ಪರಿಣಾಮ ಮತ್ತೆ ಅದರ ಸುಗುಣ ಪರಿಣಾಮ, ಇವೆರಡರಲ್ಲೂ ನಾವು ತುಲನೆ ಮಾಡೋದಾದ್ರೆ, ಅಡ್ಡ ಪರಿಣಾಮ ಅಂದ ತಕ್ಷಣ ಅದಕ್ಕೆ ಸಾಕಷ್ಟು ಇವೆಲ್ಲ ಇರಬೇಕು, ಅಂದ್ರೆ ಕೆಮಿಕಲ್ಸ್ ಇರಬೇಕು, ಏನೋ ಒಂದು ಕೆಮಿಕಲ್ ಇರಬೇಕು. ನಾವು ಇದನ್ನೇನೋ ಸ್ವಚ್ಛ ಮಾಡಕ್ ಹೋಗಿ ಇನ್ನೊಂದು ಕೆಮಿಕಲ್ ಇರಬೇಕು. ಸುಗುಣ ಪರಿಣಾಮ ಅಂದ್ರೆ ಅದರೊಳಗೆ ಕಾಂಪ್ಲೆಕ್ಸ್ ಮೆಟೀರಿಯಲ್ಸ್ ಇರ್ತದೆ, ಅಂದ್ರೆ ಒಂದೇ ಕೆಮಿಕಲ್ ಇರಲ್ಲ. ನಾನು ಅವಾಗ ಹೇಳಿದ್ನಲ್ಲ, ಡೆಂಟಿಸ್ಟ್ ಅವರು ಕೆಮಿಕಲ್ ಯಾವ್ದು ಚೆನ್ನಾಗಿ ಕೆಲಸ ಮಾಡೋದು, ಒಂದು ಕೆಮಿಕಲ್ ಇಂದ ಮಾಡಕ್ ಹೋದ್ರೆ ಅದು ಇನ್ನೊಂದೊಂದು ತೊಂದರೆ ಮಾಡ್ತದೆ. ಅಲ್ಲಿ ಮಲ್ಟಿಪಲ್ ಕಾಂಪ್ಲೆಕ್ಸ್ ಇರ್ತದೆ. ಇಷ್ಟೊಂದು ಹರ್ಬಲ್ ಡ್ರಗ್ಸು ಒಂದು ಕಾಂಪ್ಲೆಕ್ಸ್ ಅನ್ನು ರೆಡಿ ಮಾಡಿದ ಮೇಲೆ ಅದು ಯಾವುದೇ ರೀತಿಯ, ಈಗ ಒಂದು ವೈರಸ್ ಬಂತು, ಅದನ್ನ ಸಾಯಿಸ್ತದೆ ಅಂತ ಅನ್ಕೊಳ್ಳಿ, ಅದು ವೈರಸ್ ಇನ್ನೊಂದು ರೂಪ ತಗೋತದೆ. ಈಗ ನೋಡಿದ್ವಲ್ಲ ನಾವು ಕೋವಿಡ್ ಅಲ್ಲಿ ಬೇರೆ ರೂಪ ತಗೊಂಡ್ರೆ ಅದಕ್ಕೂ ಈ ತರ ಔಷಧಿ ಇರ್ತದೆ, ಯಾಕಂದ್ರೆ ಕಾಂಪ್ಲೆಕ್ಸ್ ಮೆಟೀರಿಯಲ್ ಇದು. ಇನ್ನೊಂದು ರೂಪ ತಗೊಳ್ಳೋದು, ಅದಕ್ಕೊಂದು ಔಷಧಿ ಇರುತ್ತೆ, ಇನ್ನೊಂದು ರೂಪ ತಗೊಳ್ಳೋದು, ಅದು ಮತ್ತೆ ಔಷಧಿ ಇರ್ತದೆ. ಸೊ ಈ ಕಾಂಪ್ಲೆಕ್ಸ್ ಮೆಟೀರಿಯಲ್ ಅಲ್ಲಿ ಆಯುರ್ವೇದದಲ್ಲಿ ಎಲ್ಲಾ ದ್ರವ್ಯಗಳು ಆ ರೀತಿ ಇರೋದ್ರಿಂದ ವೈರಸ್ ಇರಲಿ ಬ್ಯಾಕ್ಟೀರಿಯಾ ಇರಲಿ ಯಾವ ರೂಪಕ್ಕೆ ಚೇಂಜ್ ಆದ್ರೂ ಅದನ್ನ ಉಳಿಸೋಕ್ ಬಿಡೋದಿಲ್ಲ, ಆ ರೀತಿ ಅದನ್ನ ಕವರ್ ಮಾಡ್ಕೊಂಡ್ ಬರ್ತದೆ. ಹಾಗಾಗಿ ಅಡ್ಡ ಪರಿಣಾಮ ಅನ್ನೋದು ಟೋಟಲಿ ಜೀರೋ. ಮತ್ತೆ ಈ ಎಲ್ಲಾ ಜೀವಕೋಶಗಳಿಗೆ, ನಮ್ಮ ಓರಲ್ ಜೀವಕೋಶಗಳಿಗೆ ಸಹಾಯಕರ ಆಗುವಂತ ಔಷಧಿ ದ್ರವ್ಯಗಳಿದಾವೆ. ಅದು ಎಲ್ಲಾ ಜೀವಕೋಶಗಳು ಅದಕ್ಕೆ ಆಕ್ಟಿವ್ ಆಗ್ತವೆ, ಅಂದ್ರೆ ರುಚಿಯನ್ನು ಹೆಚ್ಚು ಮಾಡೋದು ಆ ಥರದ್ದು ಇದಾವಲ್ಲ. ಸೊ ಆ ಎಲ್ಲಾ ರೀತಿಯ ಜೀವಕೋಶಗಳಿಗೂ ಇದು ಅಂದ್ರೆ ಸಪೋರ್ಟ್ ಮಾಡುವಂಥದ್ದು. ಅಂದ್ರೆ ಔಷಧಿ ಅಷ್ಟೇ ಆಗಿದ್ರೆ ಅದನ್ನ ತೆಗೆಯುವಂಥದ್ದಾಗ್ತದೆ, ಔಷಧಿ ಅಷ್ಟೇ ಆದ್ರೆ ಅದನ್ನ ತೆಗೀತದೆ.
ಸಪೋರ್ಟ್ ಮಾಡೋದಾದ್ರೆ ಅದು ತೆಗೆಯೋದ್ರ ಜೊತೆಗೆ ರಸಾಯನವಾಗಿ ಕೆಲಸ ಮಾಡ್ತದೆ, ಅಂದ್ರೆ ಅದಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬುತ್ತೆ. ಸೊ ಈ ರೀತಿ ಇರೋದ್ರಿಂದ ಇದಕ್ಕೆ ಅಡ್ಡ ಪರಿಣಾಮವನ್ನು ನಾವು ಯೋಚನೆ ಮಾಡೋದು ಇಲ್ಲ. ಯಾಕಂದ್ರೆ ಪ್ರಿಸರ್ವೇಟಿವ್ ಕೂಡ ಇಲ್ಲ, ಕಲರ್ ಕೂಡ ಇಲ್ಲ, ಫ್ಲೇವರು ಇಲ್ಲ, ಏನೂ ಇಲ್ಲ, ಸಿಂಪಲ್ ಆಗಿದೆ, ಹೇಗಿತ್ತು ಹಾಗೆ, ನ್ಯಾಚುರಲ್ ಆಗಿ ಹೇಗಿತ್ತು ಹಾಗಿರೋದ್ರಿಂದ ಖಂಡಿತವಾಗಿ ಅಡ್ಡ ಪರಿಣಾಮ ಇಲ್ಲ. ಓಕೆ ಡಾಕ್ಟರ್, ಈಗ ಆಯುರ್ದಂತಮ್ ಅಂತ ವಿಚಾರಕ್ಕೆ ಮಾತಾಡ್ತಾ ಇದ್ದೀವಿ. ಅಲ್ಲದೆ ಈ ಒಂದು 3 ವರ್ಷದಿಂದ ಇದ್ರ ಬಗ್ಗೆ ಅಧ್ಯಯನನ ಮಾಡಿದೀರಾ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿರೋ ನೀವು ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ನೋಡ್ಬೇಕು ಅಂದ್ರೆ ಹೌದಾ, ಖಂಡಿತವಾಗ್ಲೂ ನಮ್ಮ ಒಂದು ಹಲ್ಲನ್ನು ಕಾಪಾಡುವಂತ ಒಂದು ಔಷಧವಿದ್ಯಾ ಅನ್ನೋದು ಕೂಡ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಡಾಕ್ಟರ್ ನಿಜವಾಗ್ಲೂ ಅತ್ಯುತ್ತಮವಾದ ಒಂದು ಕೆಲಸವನ್ನ ಮಾಡ್ತಿದ್ದೀರಾ, ಮಾರುಕಟ್ಟೆಗೆ ಪರಿಚಯವನ್ನ ಮಾಡಿಸಿದ್ದೀರಾ. ಧನ್ಯವಾದಗಳು. ನಮಸ್ತೆ ಅಮ್ಮ. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷವಾದ ಸಂಚಿಕೆ. ನೀವು ಕೂಡ ಆಯುರ್ದಂತಮ್ ನಿಮ್ಗೂ ಬೇಕಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕನೆಕ್ಟ್ ಆಗೋ ಮುಖಾಂತರ ನಿಮ್ಮ ಮನೆಯ ವಿಳಾಸಕ್ಕೆ ಕೊರಿಯರ್ ಮುಖಾಂತರ ತರಿಸ್ಕೊಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಆಯುಷ್ ವಾಹಿನಿ. ನಮಸ್ಕಾರ.